ರೈತರು ಸಾಲಸೂಲ ಮಾಡಿ ಜಮೀನಿನಲ್ಲಿ ಬಿತ್ತನೆ ಕಾರ್ಯ ಕೈಗೊಂಡಿದ್ದು ಮುಂಗಾರು ಮಳೆ ಬರದ ಕಾರಣ ಬೆಳೆಗಳು ಮೊಳಕೆಯ ಹಂತದಲ್ಲಿಯೇ ಒಣಗಿ ಹೋಗಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಮಳೆ ಬರದ ಕಾರಣ ಕೊಳವೆ ಬಾವಿಗಳು ಬತ್ತಿ ಹೋಗಿ ಕುಡಿಯುವ ನೀರಿನ ತೊಂದರೆ ಉಂಟಾಗಿದೆ ಹಾಗೂ ದನಕರಗಳಿಗೆ ನೀರಿನ ಮತ್ತು ಮೇವಿನ ತೊಂದರೆ ಉಂಟಾಗಿರುತ್ತದೆ. ಇದರಿಂದಾಗಿ ರೈತರು ಗ್ರಾಮ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದ ಕಾರಣ ದಿನಾಂಕ 25/8/2026 ಬೆಳಿಗ್ಗೆ 11 ಗಂಟೆಗೆ ಕಮಲಾಪುರದ ಬಸವೇಶ್ವರ ವೃತ್ತದಿಂದ ತಹಸೀಲ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಜಾಧವ ಹಾಗೂ ಬಸವರಾಜ್ ಬಿರಬಿಟ್ಟಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನಾನು ಪ್ರವೀಣ್ ಜಾಧವ್, ಜೆಡಿಎಸ್ ಜಿಲ್ಲಾ ಯುವ ಅಧ್ಯಕ್ಷರು, ಕಲಬುರಗಿ. ವಿಶೇಷವಾಗಿ ಮಾಧ್ಯಮ ಮುಖಾಂತರ ಬರೋದು ಕಾರಣ ಏನಂತಂದ್ರೆ, ತಾವೆಲ್ಲರಿಗೂ ಗಮನಕ್ಕಿದೆ, ಈ ಪೂರಾ ಕರ್ನಾಟಕ ರಾಜ್ಯದಲ್ಲಿ ಮಳೆ ಏನು ಬರ್ತಾ ಇಲ್ಲ. ಆದ ಕಾರಣ ಏನಂದ್ರೆ, ನಾವು ಎಲ್ಲರೂ ನಮ್ಮ ಪಕ್ಷ ವತಿಯಿಂದ ನಮ್ಮ ಬಲರಾಜ ಗುತ್ತೇದಾರವರ ಆದೇಶ ಮೇರೆವರೆಗೆ ನಾವು ಎಲ್ಲ ಪಕ್ಷದ ಎಲ್ಲ ಸಂಘಟನೆಗಳೆಲ್ಲ ಕೂಡಿ ನಾವು ಕಮಲಾಪುರ್ನಲ್ಲಿ 25 ತಾರೀಕಿನಲ್ಲಿ ದಿನಾಂಕ 25 ತಾರೀಕಿನಲ್ಲಿ ನಾವು ಏನದ ಒಂದು ದೊಡ್ಡವಾದ ಒಂದು ಹೋರಾಟ ಇಟ್ಕೊಂಡಿದೀವಿ. ಆ ಹೋರಾಟ ಏನು ವಿಶೇಷಪ್ಪ ಅಂತಂದ್ರೆ, ರೈತರ ಸಂಪೂರ್ಣವಾಗಿ ಕಮಲಾಪುರ ಮತಕ್ಷೇತ್ರಕ್ಕೆ ಸಂಪೂರ್ಣವಾಗಿ ಬರಗಾಲ ಘೋಷಣೆ ಮಾಡಬೇಕು ಈ ರಾಜ್ಯ ಸರ್ಕಾರ. ಯಾಕಂತಂದ್ರೆ ಈ ರಾಜ್ಯ ಸರ್ಕಾರ ನೋಡಿ, ಈ 5 ಯೋಜನೆ ಗ್ಯಾರಂಟಿನಲ್ಲಿ ಅವರು ವಿಫಲ ಆಗಿದ್ದಾರೆ. ಆದ್ರೆ ಅವರಿಗೆ ಯಾವುದೇ ತರದ್ದು ಈ ರೈತರ ಕಷ್ಟಗಳು ಏನೋ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ತಾವು ನೋಡ್ತಾ ಇರಬಹುದು, ರಾಜ್ಯ ಸರ್ಕಾರ ಏನ್ ಕೆಲಸ ಮಾಡ್ತಾ ಇದೆಯಪ್ಪ ಅಂತಂದ್ರೆ, ಗುಟ್ಕಾ ಬ್ಯಾನ್ ಮಾಡೋದು, ಕಂಡ್ರಿ ಬ್ಯಾನ್ ಮಾಡೋದು, ಇದು ಎಲ್ಲ ಕೆಲಸನೂ ಅದರಾಗ ಬಿಜಿ ಆಗಿದೆ ರಾಜ್ಯ ಸರ್ಕಾರ. ಮತ್ತೆ ಯಾವ ಕುರ್ಚಿ ಯಾರ್ಯಾರಿಗೆ ಕೊಡಬೇಕು, ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಅದರಲ್ಲಿ ಬಿಜಿ ಆಗಿದ್ದಾರೆ. ಆದರೆ ಇಲ್ಲಿ ನಮ್ಮ ರೈತರ ಕಷ್ಟ ಯಾರು ಅನುಭವಿಸ ಆಗ್ತಾ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಅದಕ್ಕೆ ನಾವು ನಮ್ಮ ಪಕ್ಷ ವತಿಯಿಂದ ನಾವು ಎಲ್ಲರೂ ಕೂಡಿ ಇವತ್ತು ನಮ್ಮ ಮಹಾಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ನಮ್ಮ ಗಂಗಾಧರ ಪಂಚಾಯತ್ ತಾಲೂಕಾ ಅಧ್ಯಕ್ಷರಿದ್ದಾರೆ, ನಮ್ಮ ರಘು ಇದ್ದಾರೆ, ನಮ್ಮ ಎಲ್ಲರೂ ಇದ್ದಾರೆ. ನಾವು ಎಲ್ಲ ಪಕ್ಷದವರು ಕೂಡಿ ನಾವೆಲ್ಲ ಒಂದು 25ನೇ ತಾರೀಕು ಕಮಲಾಪುರ ಬಸ್ ಸ್ಟ್ಯಾಂಡ್ ನಿಂದ ತಹಸೀಲ್ ಆಫೀಸ್ ವರೆಗೆ ನಾವು ಬಹಳ ದೊಡ್ಡದಾದ ಪ್ರತಿಭಟನೆ ನಾವು ಇಟ್ಕೊಂಡಿದೀವಿ. ಅದಕ್ಕೆ ನಾನು ಈ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ನಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲರೂ ಅಣ್ಣ ತಮ್ಮಂದಿರು, ತಾಯಿಯಂದಿರು, ಅಕ್ಕ ತಂಗಿಯರು, ಎಲ್ಲ ಮಾಜಿ ಎಲ್ಲ ಅಧಿಕಾರಿಗಳು, ಅವರು ಎಲ್ಲರೂ ಕೂಡಿ ನಾವು ಇದೊಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ. ನನ್ನ ಹೆಸರು ಪ್ರವೀಣ್ ಜಾಧವ್, ಜೆಡಿಎಸ್ ಜಿಲ್ಲಾ ಯುವ ಅಧ್ಯಕ್ಷರು, ಕಲಬುರಗಿ. ಇಲ್ಲ, ನಮ್ಮ ಹುಡುಗ ಜಿಲ್ಲಾ ಜಾತ್ಯತೀತ ಜನತಾ ದಳದ ವತಿಯಿಂದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಕಮಲಾಪುರ ತಹಸೀಲ್ ಆಫೀಸಿಗೆ ನಮ್ಮ ಎಲ್ಲಾ ಕಾರ್ಯಕರ್ತರು 25ನೇ ತಾರೀಕಿಗೆ ಸುಮಾರು 500 ಜನ ಕಾರ್ಯಕರ್ತರು ಸೇರಿ ಬಸವೇಶ್ವರ ಸರ್ಕಲ್ದಿಂದ ಕಮಲಾಪುರದಲ್ಲಿ ತಹಸೀಲ್ದಾರ್ ಕಚೇರಿವರೆಗೆ ಹೋಗಿ ಈ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಸೃಷ್ಟಿನೂ ಕೈ ಕೊಟ್ಟದ, ಸರ್ಕಾರನೂ ಕೈ ಕೊಟ್ಟದ, ಇನ್ಶೂರೆನ್ಸ್ ಕಂಪನಿನೂ ಕೈ ಕೊಟ್ಟದ. ಇವತ್ತು ಸರ್ಕಾರ ಆಗ್ಲಿ, ಇವತ್ತು ಇನ್ಶೂರೆನ್ಸ್ ಕಂಪನಿ ಆಗಲಿ, ಇವ್ರು ಮನುಷ್ಯರೇ ಅದಾರೆ, ಇವ್ರು ಮಾಡ್ಬೇಕಾಗಿತ್ತು. ಇವ್ರನ್ನೂ ಕೂಡ ಕಣ್ಣು ಮುಚ್ಕೊಂತಾರೆ. ಸೃಷ್ಟಿಗೆ ಕೈ ಕೊಟ್ಟಿರ್ಬಹುದು. ಸುಮಾರು ಈಗ 2.5 ತಿಂಗಳಿಂದ 3 ತಿಂಗಳಾಯ್ತು ಈಗ ಮಳೆಗಾಲ ಪ್ರಾರಂಭವಾಗಿ, ಮಳೆ ಇಲ್ಲ, ಕುಡ್ಲಿಕ್ಕೆ ನೀರಿಲ್ಲ. ಬರಗಾಲ ಘೋಷಣೆ ಮಾಡಂತ ಮೊದಲನೇ ಹೇಳಿದೆವು. ಈಗಲೂ ಕೂಡ ಈಗ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಎಲ್ಲಾ ತಹಸೀಲ್ ಕಚೇರಿವರೆಗೆ ನಮ್ಮ ಕಾರ್ಯಕರ್ತರು ಬರ ಪರಿಹಾರ ಬರಗಾಲ ಡಿಕ್ಲೇರ್ ಮಾಡ್ರಿ, ಮತ್ತೆ ಇನ್ಶೂರೆನ್ಸ್ ಸುಮಾರು 25% ಕಿಂತ ಕಡಿಮೆ ಬಂದ ನಮ್ಮಲ್ಲಿ. ಇವತ್ತು ಲಾಸ್ ಆಗಿದೆ 75-80% ಆಗ್ಯದ. ಇವತ್ತು ಅವ್ರು ಕೊಡೋದು 20ರಿಂದ 25%. ಇದ್ರಾಗೂ ಲಾಸ್ ಆಗ್ಯದ. ಒಂದು ವಿಶೇಷ ಇಲ್ಲಿ ಹೇಳ್ತಕ್ಕಂಥದ್ದು ಏನಂದ್ರೆ, ನಮ್ಮ ಗುಲ್ಬರ್ಗ ಜಿಲ್ಲೆ ಇರ್ತಕ್ಕಂಥ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ಯದ ಅಂದ್ರೆ, ಇನ್ಶೂರೆನ್ಸ್ ಕಟ್ತಾರ, ನೀವು ಕಟ್ಟನಂಗೆ ಕಟ್ತಾರೆ. ಇವಾಗ ಸಮಾಜ್ ಪಟೇಲ್ ಅವರು ಜೆ ಡಿ ಅವ್ರನ್ನು ಹೇಳ್ತಾರೆ, ಅಗ್ರಿಕಲ್ಚರ್ ಜಿಲ್ಲಾಧಿಕಾರಿ ಅವ್ರನ್ನು ಪತ್ರಿಕಾ ಮುಖಾಂತರ ಇವತ್ತೆಲ್ಲ ಹೇಳ್ತಾರ. ಅವ್ರು ಇನ್ಶೂರೆನ್ಸ್ ಮಾಡಿ ಜುಲೈ 31 ತಾರೀಕು ಲಾಸ್ಟ್ ಡೇಟ್ ಅದ, ತೊಗರಿಗೆ ಇಷ್ಟ ಅದ, ಸೋಯಾಬೀನ್ಗೆ ಇಷ್ಟ ಅದ, ಮತ್ ಇವತ್ತು ಹೆಸರಿಗೆ ಇಷ್ಟು, ಉದ್ದಿಗೆ ಇಷ್ಟು ಎಲ್ಲ ರೇಟ್ ಡಾಟಾ ಎಲ್ಲ ಕೊಡ್ತಾರ. ಕೊಟ್ಟ ನಂತರ ಪಾಪ ರೈತರು ಎದ್ದು ಬಿದ್ದು ತಮ್ಮ ಹತ್ತಿರ ದುಡ್ಡು ಇರ್ತಾವ ಇಲ್ಲೋ ಸಾಲ ಸೂಲ ಮಾಡಿ ಹೋಗಿ ಇನ್ಶೂರೆನ್ಸ್ ಕಟ್ತಾರೆ. ಇನ್ಶೂರೆನ್ಸ್ ಕಟ್ಟಿದ ನಂತರ ನಿಜವಾದ ಲಾಸ್ ಆಗ್ತದೆ. ಅತಿವೃಷ್ಟಿದಿಂದಲೇ ಆಗಿರ್ಬೋದು, ಅನಾವೃಷ್ಟಿದಿಂದಲೇ ಆಗಿರ್ಬೋದು. ಇವತ್ತು ಹೋಸಲ ಅತಿವೃಷ್ಟಿದಿಂದ ಆಗಿರ್ತಕ್ಕಂಥ ಲಾಸಿಗೆ ಅವ್ರೊಂದು ನಿಯಮ ಮಾಡ್ಯಾರ, ಬಹಳ ಜನರಿಗೆ ಗೊತ್ತಿಲ್ಲ. ಇವತ್ತು ನಾ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕ್ ಇಚ್ಛೆ ಪಡ್ತೀನಿ, ಇನ್ಶೂರೆನ್ಸ್ ಕಂಪನಿದ್ರು ಅದನ್ನು ಮುಚ್ಚಿಟ್ರ. ಇವತ್ತು ಯಾವುದೇ ರೈತರು ಹೊಲದ ಮೇಲೆ ಮಳಿ ಬರಬೇಕು, ಇಷ್ಟು MM ಬರ್ಬೇಕಂತ, ಆ MM ಅಳಿಕೆ ರೈತರಿಗೆ ಸಾಧ್ಯ ಅದನ್ನ ಹೇಳ್ರಿ. ಅದು ಅಷ್ಟು ಮಳಿ ಬಂದಾಗ 72 ಗಂಟೆ ಒಳಗೆ ಅವ್ರಿಗೆ ವರದಿ ಸಲ್ಲಿಸ್ಬೇಕಂತ ಆಫೀಸ್. ಇಲ್ಲಿ ಇನ್ಶೂರೆನ್ಸ್ ಕಂಪನಿದ ಆಫೀಸೇ ಇಲ್ಲ ಗುಲ್ಬರ್ಗದಲ್ಲಿ, ಯಾರಿಗೆ ಸಲ್ಲಿಸ್ಬೇಕು ಹೇಳ್ರಿ? ಪಾಪ ರೈತರ ಕೈದಾಗ ಮೊಬೈಲ್ ಇಲ್ಲ,
ಯಾರಿಗೂ ಒಯ್ದು ಸಬ್ಮಿಟ್ ಮಾಡ್ಬೇಕು. ಇಷ್ಟು ಇದ್ದಾಗ 72 ಗಂಟೆದಾಗ ಮಾಡ್ಲಿಲ್ಲ ಅಂದ್ರೆ ಅವ್ರದ್ದು ಸರ್ವೇನೆ ಮಾಡೋದಿಲ್ಲ. ಒಂದು ಆಯ್ತು 72 ಗಂಟೆದಾಗ ಯಾರ್ದು ಅವ್ರದ್ದು ಇವ್ರದ್ದು ಮೊಬೈಲ್ ತಗೊಂಡು ಮಾಡ್ಯಾರ. ಇವತ್ತು ಇನ್ಶೂರೆನ್ಸ್ ಸರ್ವೆ ಮಾಡಿರಿ, ಇಷ್ಟು ಡಿಕ್ಲೇರ್ ಮಾಡ್ರಿ 70-80% ಲಾಸ್ ಆಗ್ಯದಂತ. ಇವತ್ತು ಕೊಡೋದು ಎಷ್ಟು ಜನರಿಗೆ ಕೊಡ್ಲಿಕತ್ತೀರಿ? 20-22% ಜನರಿಗೂ ಕೊಟ್ಟಿಲ್ಲ. ಇದು ಯಾರಾದ್ರೂ ರೈತರು ಬಂದು ಇಲ್ಲಿ ಕೇಳ್ಬೇಕಾದ್ರೆ ಇನ್ಶೂರೆನ್ಸ್ ಕಂಪನಿನೂ ಇಲ್ಲಿ ಇಲ್ಲ. ಎಲ್ಲಿ ದಿಲ್ಲಿಯಾಗದನೋ ಬೆಂಗಳೂರದಾಗದನೋ ಗೊತ್ತಿಲ್ಲ. ಇವತ್ತು ಗುಲ್ಬರ್ಗದಾಗ ಯಾರಾದ್ರೂ ನೀವು ಪತ್ರಿಕೆ ಮಾಧ್ಯಮದವ್ರು ನೀವು ಹುಡುಕೊಡ್ರಿ ಇವತ್ತು ಇನ್ಶೂರೆನ್ಸ್ ಆಫೀಸ್ ಇಲ್ಲ ಅದ ಅಂತೇಳಿ. ಒಂದು. ಎರಡನೇದು, ಇವತ್ತು ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ಸಮರ್ ಪಟೇಲ್ ಅವ್ರ ಹತ್ತಿರ ರೈತರು ಹೋಗ್ತಾರ, ನೀವು ಇನ್ಶೂರೆನ್ಸ್ ಮಾಡಂದ್ರಿ ನಾವು ಮಾಡಿದೇವು ಮತ್ತೆ ಹೇಳ್ರಿ ಅಂತ. ಈಗ ಅದು ನನಗ್ ಗೊತ್ತಿಲ್ಲ, ಅದು ಇನ್ಶೂರೆನ್ಸ್ ಕಂಪನಿದು ಅಲ್ಲಿ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೋಗ್ರಿ ಅಂತಾರ. ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಹೋದ ನಂತರ ಅವ್ರ ಅಂತಾರೆ ಇದು ನಮ್ ಇದು ಬರ್ಲಿ ಇಳುವರಿ ಅಷ್ಟೇ ನಾವು ತೆಗೆದು ಕೊಡ್ತೇವೆ, ಇದು ನಮ್ಗೆ ಸಂಬಂಧ ಇಲ್ಲ, ಅದು ಸಮರ್ ಪಟೇಲ್ ಅವ್ರ ಬಲ್ಲಿ ಹೋಗ್ರಿ. ರೈತರು ಎಲ್ಲಿ ಓಡಾಡ್ಬೇಕು, ಯಾರು ಕೇಳ್ಬೇಕು ಇವ್ರ ಗೋಳ? ಜಿಲ್ಲಾಧಿಕಾರಿ ಅವ್ರ ಹತ್ತಿರ ಹೋದಾಗ ಅಗ್ರಿಕಲ್ಚರ್ ಆಫೀಸ್ ಹೋಗ್ರಿ, ಅಗ್ರಿಕಲ್ಚರ್ ಬಲ್ಲಿ ಹೋದಾಗ ಇವರು. ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಸ್ಪೆಷಲ್ ಅಧಿವೇಶನ ನಡೆದ BR ಪಾಟೀಲ್ ಅವ್ರು ಕೇಳ್ಯಾರ, ಯಾವ ತಾಲೂಕ ಯಾವ ಗ್ರಾಮ ಪಂಚಾಯತಿ ಇದೆ ಗುಲ್ಬರ್ಗ ಜಿಲ್ಲೆದೊಳಗೆ ಎಷ್ಟು ಇನ್ಶೂರೆನ್ಸ್ ಆಗ್ಯದ ಅಂತ ಕೇಳ್ಯಾರ. ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಇವರು. ಸನ್ಮಾನ್ಯ BR ಪಾಟೀಲ್ ಆಳಂದ ಶಾಸಕರಿಗೆ ಕೇಳ್ಯಾರ, ಪತ್ರಿಕೆದಾಗ ಬಂದದ ನೋಡ್ರಿ. ಇವತ್ತು ಅವ್ರಿಗೆ ಕೊಡ್ಲಾರ್ದವ್ರು ರೈತರು ಹೆಂಗ್ ಬದುಕ್ಬೇಕಿಲ್ಲ ಗುಲ್ಬರ್ಗ ಜಿಲ್ಲೆಯೊಳಗೆ? ಇಂಥ ಪರಿಸ್ಥಿತಿ ಒಳಗೆ ಇದಕ್ಕೆ ಯಾರು ಕೇಳಪ್ಲಿಲ್ಲ. ಇನ್ಚಾರ್ಜ್ ಮಿನಿಸ್ಟರ್ನು ಕೂಡ ಹಾಕಿ ಉತ್ತರ ಕೊಡ್ತಾರ. ಇವತ್ತು ಶಾಸಕರಿಗೂ ಕೂಡ ಇದೆ. ಅಧಿವೇಶನದಾಗ ಕ್ವಶನ್ ಆನ್ಸರ್ ಕೊಡಲ್ಲ ಅಂದ್ರ ಇವತ್ತು ರೈತರ ಗತಿ ಏನ್ ಹೇಳ್ರಿ? ಅದಕ್ಕೆ ಮಾಧ್ಯಮ ಪ್ರತಿನಿಧಿಗಳು ಇದರ ಹೈಲೈಟ್ ಮಾಡಿ ರೈತರಿಗೆ ನ್ಯಾಯ ಒದಗಿಸಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಬರುವ 25ನೇ ತಾರೀಕಿಗೆ ಬಸವೇಶ್ವರ ಸರ್ಕಲ್ ಕಮಲಾಪುರದಿಂದ ಗ್ರಾಮೀಣ ಮತಕ್ಷೇತ್ರದ ವತಿಯಿಂದ ಪ್ರವೀಣ್ ಜಾಧವ್ ಅವರ ನೇತೃತ್ವದಲ್ಲಿ ಹಾಗೂ ಗಂಗಾಧರ್ ಪಂಚಾಳ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಜಿಲ್ಲಾ ಅಧ್ಯಕ್ಷರ ಆದಿಯಾಗಿ ಎಲ್ಲಾ ಕಾರ್ಯಕರ್ತರು ಅಲ್ಲಿ ಹೋಗಿ ಸುಮಾರು 500 ಜನ ಕೂಡಿ ಇವತ್ತು ಮನಿ ಪತ್ರ ಕೊಡೋ ಮುಖಾಂತರ ಬರಗಾಲ ಡಿಕ್ಲೇರ್ ಮಾಡಬೇಕು, ಮೋಡ ಬಿತ್ತನೆ ಕಾರ್ಯಕ್ರಮ ಮಾಡಬೇಕು, ಇನ್ಶೂರೆನ್ಸ್ ಅನ್ಯಾಯ ಆದವರಿಗೆ ಸರಿಪಡಿಸ್ಬೇಕು. ಮತ್ತ ರೈತರಿಗೂ ಗೊಬ್ಬರ ಲಿಮಿಟ್ ಮೇಲೆ ಕೊಡ್ಲಿಕತ್ತಾರ. ನಿಮ್ಮ ಇದು ನೋಡಿ ನಂಬರ್ ಬರ್ತದ, 1 ತಿಂಗಳು ಬಿಟ್ಟು ಬರ್ರಿ ಅಂತ. ಅದನ್ನು ಸರಿಪಡಿಸ್ಬೇಕಂತ ಕೆಲವೊಂದು 5-6 ಸಮಸ್ಯೆಗಳ ತೆಗೆದುಕೊಂಡು ಇವತ್ತು ತಹಸೀಲ್ದಾರ್ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಾ ಮತಕ್ಷೇತ್ರದಲ್ಲೂ ಇದು ಮಾಡಿ ರೈತ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರ ಜಾತ್ಯತೀತ ಜನತಾದಳ ಕ್ರಮ ಕೈಗೊಳ್ಳುತ್ತ ಅಂತ ಹೇಳಿ ಇವತ್ತಿನ ದಿವಸ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಹೆಸರು ಬಸವರಾಜ್ ಬಿರುಬಿಟ್ಟಿ, ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ.